ಕಲಾಪದಲ್ಲಿ ಮಧ್ಯಪ್ರಾಚ್ಯ ಯುದ್ಧದ ಸದ್ದು ಮೊಳಗಿದೆ. ಸಮರದ ಪರಿಣಾಮಗಳ ಬಗ್ಗೆ ಪ್ರಧಾನಿ ಮೋದಿ ಸದನಕ್ಕೆ ಬೆಳಕು ಚೆಲ್ಲಿದ್ದಾರೆ. ಹಡಗು ತೈಲಾಗಾರಗಳ ಮೇಲಿನ ದಾಳಿಯನ್ನ ನಮೋ ಖಂಡಿಸಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಅಲರ್ಟ್ ಆಗಿರುವಂತೆ ನೌಕಾಸೇನೆಗೆ ರಕ್ಷಣಾ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಿದೆ ಕದನ ವಿರಾಮ? ತಾತ್ಕಾಲಿಕ ಸೀಸ್ಫೈರ್ ಅಂತ ಟ್ರಂಪ್ ಹೇಳಿದ್ರೂನು ಇರಾನ್ ಇಸ್ರೇಲ್ ಸಮರದ ನಗಾರಿಯನ್ನ ಮುಂದುವರಿಸಿವೆ. ಇರಾನ್ನ ಪವರ್ ಪ್ಲಾಂಟ್ ಮೇಲೆ ನೇತನ್ಯಾಹು ಪಡೆ ರಣ ದಾಳಿಯನ್ನ ಮಾಡಿದೆ. ಟೆಲ್ ಅವೀವ್ ಮೇಲೆ ಇರಾನ್ ಪ್ರತಿದಾಳಿಯನ್ನ ಮಾಡಿದೆ. ಅಮೆರಿಕಾದ ಸ್ನೇಹಿತರಿಗೂ ಪೆಟ್ಟು ಕೊಟ್ಟಿದೆ. ಸಮರದ ಶಂಖ ಮೊಳಗಿರೋ ಹೊತ್ತಲ್ಲಿ ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಗ್ತಾನೆ ಇದೆ. ಬಂಗಾರ ಬೆಳ್ಳಿಯ ದರದಲ್ಲಿ ದಾಖಲೆಯ ಇಳಿಕೆಯಾಗಿದೆ. ಪ್ರತಿ ಗ್ರಾಂ ಚಿನ್ನದ ಬೆಲೆ 2,500 ರೂಪಾಯಿ ಇಳಿದಿದೆ. ಪ್ರತಿ ಕೆಜಿ ಬೆಳ್ಳಿಯ ಬೆಲೆಯಲ್ಲೂ ದಾಖಲೆಯ ಇಳಿಕೆ ಕಂಡಿದೆ. ಕೊಲ್ಲಿಯಲ್ಲಿನ ಕಿತ್ತಾಟ ರಾಜ್ಯದಲ್ಲಿ ಗ್ಯಾಸ್ ತೈಲಕ್ಕಾಗಿ ಪರದಾಡುವಂತೆ ಮಾಡಿದೆ. ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಮುಗಿಬೀಳುವಂತಾಗಿದೆ. ಕ್ಯಾನ್ ಮತ್ತು ಬ್ಯಾರಲ್ ಹಿಡಿದು ಗ್ರಾಹಕರು ಇಂಧನಕ್ಕಾಗಿ ಲಗ್ಗೆ ಇಟ್ಟಿದ್ದಾರೆ. ರಾಜ್ಯದ ಹೋಟೆಲ್ಗಳಿಗೆ ಗ್ಯಾಸ್ ಅರೆಕಾಸಿನ ಮಜ್ಜಿಗೆಯಂತಾಗಿದೆ. ದಾವಣಗೆರೆ ದಕ್ಷಿಣ ಮಿನಿ ಕದನ ರಣಕಣ ಮತ್ತಷ್ಟು ರಂಗೇರಿದೆ. ಕ್ಷೇತ್ರದಲ್ಲಿ 20ಕ್ಕೂ ಹೆಚ್ಚು ಮುಸ್ಲಿಂ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದು ಹಸ್ತಪಾಳ್ಯಕ್ಕೆ ಬಂಡಾಯದ ಬಿಸಿ ತಟ್ಟಿದೆ. ಉಪಕದನ ಗೆಲ್ಲೋಕೆ ಜಮೀರ್ ಅಹಮದ್ ತಂತ್ರಗಾರಿಕೆಯನ್ನ ಹೆಣೆದಿದ್ದಾರೆ. ಕುಟುಂಬ ರಾಜಕಾರಣವನ್ನ ಸಾಹುಕಾರ್ ಸಮರ್ಥಿಸಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.